ಸಮಾಜದಲ್ಲಿ ತನ್ನದೇ ಆದ ವ್ಯಕ್ತಿತ್ವವನ್ನು ಉಳಿಸಿ ಬೆಳೆಸಿಕೊಂಡಿದ್ದ ಪ್ರೌಢಶಾಲೆಯ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ಆರ್.ಎನ್. ಹೆಗಡೆಯವರು ಕೆಲ ದಿನಗಳ ಅನಾರೋಗ್ಯದಿಂದ ಇಹಲೋಕ ತ್ಯಜಿಸಿದ್ದಾರೆ. ಆರ್.ಎನ್. ಹೆಗಡೆಯವರು ಕೇವಲ ಊರಷ್ಟೇ ಅಲ್ಲ, ಜಿಲ್ಲೆಯಾದ್ಯಂತ ಇರುವ ಇವರ ಆತ್ಮೀಯರು ಅವರ ಅಗಲುವಿಕೆಗೆ ಸಂತಾಪ ಸೂಚಿಸಿದ್ದಾರೆ. ಅವರ ಸ್ವಭಾವವೇ ಅಂತಹದ್ದು. ಒಮ್ಮೆ ಒಬ್ಬ ವ್ಯಕ್ತಿಯ ಪರಿಚಯವಾದರೆ ಎಂತಹ ಪರಿಸ್ಥಿತಿಯಲ್ಲೂ ಅದನ್ನು ಉಳಿಸಿಕೊಂಡು ಹೋಗುವವರು ಒಮ್ಮೆ ತನ್ನವರೆಂದು ಗುರುತಿಸಿಕೊಂಡರೆ ಅವರ ಕಷ್ಟ ಸುಖದಲ್ಲಿ ಸದಾ ಭಾಗಿಯಾಗುತ್ತಿದ್ದರು. ಹಲವು ವರ್ಷಗಳ ಕಾಲ ಕಾಂಚಿಕಾಂಬಾ ಹವ್ಯಕ ವಲಯದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು. ಅನೇಕ ಸಂಘ ಸಂಸ್ಥೆಗಳಲ್ಲಿ ಜವಾಬ್ದಾರಿ ಹೊಂದಿದ್ದ ಇವರು ಹವ್ಯಕ ಸೇವಾ ಪ್ರತಿಷ್ಠಾನ ಉತ್ತರ ಕನ್ನಡದ ಪ್ರಧಾನ ಕಾರ್ಯದರ್ಶಿಯಾಗಿ ಹವ್ಯಕ ಸಮಾವೇಶದ ಯಶಸ್ಸಿಗೆ ಕಾರಣೀಕರ್ತರಾಗಿದ್ದರು. ಉತ್ತರ ಭಾರತ ರಾಯಬೇರೇಲಿಯಿಂದ ಹೊನ್ನಾವರ ಹೈಗುಂದಕ್ಕೆ ಬಂದ ಹವ್ಯಕರ ಮೂಲ ಕುರಿತ ಅಹಿಶ್ಚತ್ರ ನಾಟಕದಲ್ಲಿ ಪ್ರಮುಖ ಪಾತ್ರ ವಹಿಸಿ ಹೈಗುಂದದ ಅಭಿವೃದ್ಧಿಗೆ ತುಡಿತ ಹೊಂದಿ ಆತ್ಮೀಯರೊಡಗೂಡಿ ಶ್ರಮಿಸಿದ್ದರು. ಅದು ಅಲ್ಲದೆ ಸಮಾಜದ ವಾಸ್ತವವನ್ನ ತಿಳಿಸುವ ತಿಗಣೇಶ್ ಮಾಗೋಡ್ ರಚಿತ ಹುಚ್ಚ ಯಾರು ನಾಟಕದಲ್ಲೂ ಮುಖ್ಯ ಪಾತ್ರ ವಹಿಸಿದ್ದರು. ಮೃತರು ಪತ್ನಿ, ನಿವೃತ್ತ ಶಿಕ್ಷಕಿ, ಮಗಳು, ಮಗ ಹೀಗೆ ಅಪಾರ ಬಂಧು ಮಿತ್ರರನ್ನು ಅಗಲಿದ್ದಾರೆ. ಅವರ ಅಗಲುವಿಕೆಗೆ ಹವ್ಯಕ ಪ್ರತಿಷ್ಠಾನದ ಅಧ್ಯಕ್ಷ ಎಂಜಿ ಭಟ್, ರವೀಂದ್ರ ಭಟ್ ಸೂರಿ ಸೇರಿದಂತೆ ಸರ್ವ ಸದಸ್ಯರು, ಪದಾಧಿಕಾರಿಗಳು, ಶ್ರೀರಾಮಚಂದ್ರಾಪುರ ಮಠದ ಭಕ್ತವೃಂದ, ಶಾಸಕ ದಿನಕರ್ ಶೆಟ್ಟಿ, ಶಿವಾನಂದ ಹೆಗಡೆ ಕಡ್ತೋಕ, ವಿಡಿ ಹೆಗಡೆ ಕಡ್ಲೆ, ಮಂಜುನಾಥ್ ಭಂಡಾರಿ ಉಪ್ಲೆ, ಜಿಆರ್ ಹೆಗಡೆ ಗುಬ್ಬು ಸೇರಿದಂತೆ ಜಿಲ್ಲೆಯ ತಾಲೂಕಿನ ಊರಿನ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.